ದೊಡ್ಡಬ್ಯಾಡ್ರಳ್ಳಿ ಹೋದಲ್ಲೆಲ್ಲ ನಮ್ದೇ ಕಾರ್ಬಾರು ಹುಷಾರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮನೇಲಿ ಪೂಜೆ ಕೂಡ ಮಾಡಿಬಿಟ್ಟು ನಾವಿವಾಗ ಮಂಡೇ ಆಗಿರೋದ್ರಿಂದ ಮಹದೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮುಂದೆಗಡೆ ಇಬ್ಬರು ಹೋಗ್ತಿದ್ದಾರೆ, ಹಿಂದೆಗಡೆ ಒಂದೊಂದು ಗಾಡಿ ಬರ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ನಾವು ವಿಡಿಯೋ ಮಾಡ್ತೀವಿ. ಈ ವಿಡಿಯೋನ ಲಾಸ್ಟ್ವರೆಗೂ ಮಿಸ್ ಮಾಡದೆ ಗಾಡಿ ಓಡಿಸಕ್ಕೆ ಬರ್ತಾರೆ, ಗಾಡಿ ಓಡಿಸ್ಲಿ ಅಂತ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಿ ಟರ್ನ್ ಆಗಬೇಕು. 4 ಜನ ಹೋಗ್ತಾ ಇದ್ದೀವಿ. ರಘುನಹಳ್ಳಿ ಅಲ್ವಾ? ರಘುನಹಳ್ಳಿ ಅಂತ ಸ್ಟ್ರೈಟಾ? ಸ್ಟ್ರೈಟ್ ಹೋಗಿ ರೈಟ್ ತಗೋಬೇಕು. ಓಕೆ ಓಕೆ. ಆ ರಘುನಹಳ್ಳಿ ಹತ್ರ ಇದೆ. ಆ್ಯಂಡ್ ಇವತ್ತು ಬಸವ ಜಯಂತಿ ಆಗಿರೋ ಕಾರಣ ಆ್ಯಂಡ್ ಇವತ್ತು ಮಂಡೇ, ಸೊ ಸಡನ್ ಪ್ಲ್ಯಾನ್ ಮಾಡಿ ಮನೇಲಿ ಪೂಜೆ ಮಾಡಿಬಿಟ್ಟು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಟೆಂಪಲ್ಲು ಗಾಡಿ ಪಾರ್ಕ್ ಮಾಡಕ್ಕೆ ಬಂದು ಆ್ಯಂಡ್ ನಾವು ಇವಾಗ ತಾನೇ ಟೆಂಪಲಿಗೆ ಬಂದ್ವಿ. ಟೆಂಪಲ್ ಒಳಗಡೆ ಹೋಗಿ ವಿಡಿಯೋನ ನಾವು ಕಂಟಿನ್ಯೂ ಮಾಡ್ತೀವಿ. ಮನೆ ಒಳಗಡೆ ದೇವ್ರ ದರ್ಶನ ಎಲ್ಲ ಆಗ್ಬಿಟ್ಟು ನಾವು ಇವಾಗೆಲ್ಲರೂ ಪ್ರಸಾದ ತಿಂತಾಯಿದ್ವಿ. ಇವಾಗ ಪ್ರಸಾದ ತಿನ್ಕೊಂಡು ಇವಾಗ ಮನೆಗೆ ಹೊರಡಬೇಕು. ಇವಾಗೆಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ತಿಂದು ನಾವಿವಾಗ ನಮ್ಮ ಮನೆ ಕಡೆ ಹೋಗ್ತಾ ಇದ್ವಿ. ಆ್ಯಂಡ್ ಸ್ವಲ್ಪ ಕೆಲಸ ಇದೆ, ಆನ್ ದ ವೇ ಆದರೆ ಮುಗಿಸ್ಕೊಂಡು ಹೋಗಬೇಕು, ಇಲ್ಲಾಂದರೆ ಮನೆಗೆ ಹೋಗಿ ಮುಗಿಸ್ಕೊಂಡು ಹೋಗ್ಬೇಕು. ಇವಾಗ ನಾವು ಹೋಗ್ತಾ ಇದ್ವಿ. ಸೇ ಬಾಯ್. ಹೇಳಿ ಗೈಸ್, ಹೆಂಗಿತ್ತು ಇವತ್ತಿನ ಡೇ? ಚೆನ್ನಾಗಿತ್ತು. ಜೊತೆ ನಾವು ದೇವ್ರ ಫೋಟೋ ನೋಡ್ಕೊಂಡಿದ್ದೀವಿ. ಇವಾಗ ಇಲ್ಲಿ ದೇವ್ರ ಫೋಟೋ ನೋಡ್ಕೊಂಡಿದ್ವಿ. ನಮ್ಮ ದೇವ್ರ ಫೋಟೋ ಅಲ್ಲಿದೆ ಇದು, ಬಟ್ ನಾನು ಆ ಫೋಟೋನ ಇವಾಗಲೇ ರಿವೀಲ್ ಮಾಡಲ್ಲ. ಅವತ್ತಿನ ಗೃಹ ಪ್ರವೇಶದ ದಿವಸ ನಾನು ನಿಮಗೆ ಫೋಟೋ ತೋರಿಸ್ತೀನಿ. ಆಗ ಇಲ್ಲಿ ಅಂಗಡಿ ಬಂದ್ವಿ. ದೀಪಾವಳಿ ಕಂಬ, ಇಲ್ಲಿ ಕಳಶ ಆ್ಯಂಡ್ ದೀಪಾವಳಿ ಕಂಬ ನೋಡಿಬಿಟ್ಟು ಅದೇನಾದರೂ ಓಕೆ ಆದರೆ ಅದನ್ನು ನಾವಿವಾಗ ತಗೊಂಡು ಹೋಗ್ಬೇಕು. ನೋಡೋಣ ಏನು ಮಾಡ್ತಾರೆ, ಏನು ಇವರು ತಗೋತಾರ.